ಸ್ಥಳೀಯ ಮಾರ್ಕೆಟು ಶಿರ್ಸಿ ಅಡಿಕೆ ಮಾರ್ಕೆಟು ಹೀಗಿದೆ. ರಾಶಿ ಅಡಿಕೆ TSSಲ್ಲಿ ಶಿರ್ಸಿ TSSಲ್ಲಿ 51,299ರಿಂದ 55,349, ಸರಾಸರಿ 53,165. ಬೆಟ್ಟೆ ಅಡಿಕೆ 41,298ರಿಂದ 53,429, ಸರಾಸರಿ 46,273. ಕೊಳೆ ಅಡಿಕೆ 30,689ರಿಂದ 35,499, ಸರಾಸರಿ 33,218. ಕೆತ್ತಬೆಟ್ಟೆ 32,611ರಿಂದ 39,681, ಸರಾಸರಿ 36,754. ಚಾಲಿ 44,099ರಿಂದ 49,199, ಸರಾಸರಿ 47,042. ಹಳೆ ಚಾಲಿ 49,606ರಿಂದ 51,600, ಸರಾಸರಿ 50,481. ಬೆಳೆಗೋಟು 28,009ರಿಂದ 40,200, ಸರಾಸರಿ 36,253. ಚಾಲಿ ಕೆಂಪು 21,899ರಿಂದ 41,899, ಸರಾಸರಿ 36,919. ಕೋಕಾ ಅಡಿಕೆ 13,800ರಿಂದ 32,829, ಸರಾಸರಿ 28,130. ಪೆಪ್ಪರು 65,699ರಿಂದ 68,918, ಸರಾಸರಿ 66,872. ಶಿರ್ಸಿ TMSಲ್ಲಿ ಅಡಿಕೆ ರೇಟು 43,019ರಿಂದ 55,619, ಸರಾಸರಿ 52,409. ಬೆಟ್ಟೆ ಅಡಿಕೆ 35,299ರಿಂದ 53,599, ಸರಾಸರಿ 44,525. ಚಾಲಿ 33,919ರಿಂದ 49,491, ಸರಾಸರಿ 46,465. ಕೆತ್ತಬೆಟ್ಟೆ 15,601ರಿಂದ 38,219, ಸರಾಸರಿ 32,905. ಬೆಳೆಗೋಟು 24,199ರಿಂದ 42,699, ಸರಾಸರಿ 36,342. ಚಾಲಿ ಕೆಂಪು 28,601ರಿಂದ 46,599, ಸರಾಸರಿ 37,315. ಹಳೆ ಚಾಲಿ 45,410ರಿಂದ 51,411, ಸರಾಸರಿ 49,944. ಕಾಳುಮೆಣಸು 32,329ರಿಂದ 69,961, ಸರಾಸರಿ 61,843. ಇನ್ನು TSS ಯಲ್ಲಾಪುರದೊಳಗೆ ರಾಶಿ ಅಡಿಕೆ 52,599ರಿಂದ 61,699, ಸರಾಸರಿ 56,609. ಬೆಟ್ಟೆ ಅಡಿಕೆ 40,209ರಿಂದ 51,099, ಸರಾಸರಿ 46,269. ಚಾಲಿ ಅಡಿಕೆ 41,501ರಿಂದ 48,299, ಸರಾಸರಿ 47,289. ಬೆಳೆಗೋಟು 31,900ರಿಂದ 38,291, ಸರಾಸರಿ 35,009. ಕಾಳುಮೆಣಸು 65,119ರಿಂದ 68,509, ಸರಾಸರಿ 67,500. ಇನ್ನು TSS ಸಿದ್ದಾಪುರ ರಾಶಿ ಅಡಿಕೆ 50,099ರಿಂದ 54,699, ಸರಾಸರಿ 53,889. ಚಾಲಿ ಅಡಿಕೆ 40,400ರಿಂದ 48,239, ಸರಾಸರಿ 45,103. ಹಸಿ ಅಡಿಕೆ ದರ ಶಿರ್ಸಿಯಲ್ಲಿ ಹೀಗಿದೆ. TSS ತೆರೆ ಅಡಿಕೆ ಗೋಟು 7,809ರಿಂದ 7,809, ತೆರೆ ಅಡಿಕೆ ಹಸಿರು 6,450ರಿಂದ 6,450. ಸಿಪ್ಪೆ ಅಡಿಕೆ 16,599ರಿಂದ 25,209. ಹಸಿ ಕಾಳುಮೆಣಸು 20,158ರಿಂದ 23,180. ಶಿರ್ಸಿ TMSಲ್ಲಿ ಹಸಿ ಅಡಿಕೆ ಕೊನೆ 6,198ರಿಂದ 6,715. ಹಸಿ ಅಡಿಕೆ ತೆರೆ ಅಡಿಕೆ 7,010ರಿಂದ 7,280. ಗೋಟ್ ಅಡಿಕೆ ಕೊನೆ 9,588ರಿಂದ 9,588. ಗೋಟ್ ಅಡಿಕೆ ತೆರೆ ಅಡಿಕೆ 8,701ರಿಂದ 9,789. ಸಿಪ್ಪೆ ಚಾಲಿ 12,108ರಿಂದ 24,115. ಶಿರ್ಸಿಯಲ್ಲಿ ಬಾಳೆಕಾಯಿ ದರ ಹೀಗಿದೆ. ಮಿಟ್ಲು ಬಾಳೆ 1,010 ರೂಪಾಯಿಯಿಂದ ಕ್ವಿಂಟಲ್ಗೆ 4,366 ರೂಪಾಯಿ. ಕರಿಬಾಳೆ 1,018 ರೂಪಾಯಿಯಿಂದ 3,086 ರೂಪಾಯಿ TSSನಲ್ಲಿ ಖರೀದಿ. ಶಿರ್ಸಿ TSSನಲ್ಲಿ ತೆಂಗಿನಕಾಯಿ ಹಾಗೂ ಬರಡುಗಾಯಿ ದರ ಹೀಗಿದೆ. ತೆಂಗಿನಕಾಯಿ 5,010 ರೂಪಾಯಿಯಿಂದ 55,010. ಬರಡುಗಾಯಿ 7,373ರಿಂದ 7,676 ಕ್ವಿಂಟಲ್ಗೆ. ಇಂದಿನ ಶಿರ್ಸಿ ಸಿದ್ದಾಪುರ ಯಲ್ಲಾಪುರ ಅಡಿಕೆ ಮಾರ್ಕೆಟ್ ರೇಟನ್ನು ಕೇಳಿದ್ದೀರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಇತರರಿಗೂ ಶೇರ್ ಮಾಡಿ.
ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ.